ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ಅಬೌಟ್ ಫ್ರೆಂಡ್ಸ್ ಬಗ್ಗೆ. ಫ್ರೆಂಡ್ಸ್ ಅಂದರೆ ಹೇಗಿರಬೇಕು ಅಂತ ಮತ್ತು ಫ್ರೆಂಡ್ಸ್ ಅಂದರೆ ನನಗೆ ಆ್ಯಕ್ಚುಲಿ ಆಲ್ಮೋಸ್ಟ್ ಫ್ರೆಂಡ್ಸ್ ಎಲ್ಲ ಅದು ದೂರನೇ, ಎಲ್ಲ ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದಾರೆ, ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದಾರೆ. ಸೊ ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳಬೇಕು ಅಂದರೆ ಒಂದು ತುಂಬಾ ಫ್ರೆಂಡ್ಶಿಪ್ ಅಂದರೆ ಅದೊಂದು ತುಂಬ ಫ್ರೆಂಡ್ಶಿಪ್ ಅಂದರೆ ತುಂಬ ಒಂದು ಒಳ್ಳೆ ಒಂದು ಏನೇ ಆಗಿರಲಿ, ಯಾವ ಥರ ಫ್ರೆಂಡ್ಸ್ ಆಗಿರಲಿ ಕೂಡ ನಾನು ಇಷ್ಟೊಂದು ಇವತ್ತು ನಿಮ್ಮ ಮುಂದೆ ಪೇಷನ್ಸ್ ಆಗಿ ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣನೇ ವೈಷ್ಣವಿ ಅವರು. ಯಾಕಂದರೆ ಪೇಷನ್ಸ್ ಯಾಕಂದರೆ ಮನುಷ್ಯನಿಗೆ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎ ಪರ್ಸನ್. ಪೇಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಪೇಷನ್ಸ್ ಇಲ್ಲ ಅಂದರೆ ಅವರು ಯಾವುದೇ ಆಗಿರಲಿ, ಅವ್ರು ಯಾವುದೇ ಕೆಲಸ ಮಾಡೋಕ್ಕಾಗಿರಲಿ ಅಥವಾ ಅವ್ರದ್ದು ಯಾವುದೇ ಕೆಲಸ ಆಗಿರಲಿ ಅಥವಾ ಯಾರನ್ನೇ ಅಥವಾ ಅವ್ರ ಕೆಲಸ ಆಗಿರ್ಬೋದು ಅಥವಾ ಇನ್ನೇನಾದರೂ ಬೇರೆ ಬೇರೆ ವರ್ಕ್ಸ್ ಆಗಿರ್ಬೋದು, ಇದನ್ನೆಲ್ಲ ಮಾಡೋದಕ್ಕೆ ಪೇಷನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎ ಪರ್ಸನ್. ಪೇಷನ್ಸ್ ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಇದನ್ನೆಲ್ಲ ಆ್ಯಂಡ್ ರಿಲೇಟೆಡ್ ಟು ಹೆಲ್ತ್ ಬಗ್ಗೆ ಕೂಡ ಹೇಳಬೇಕು ಅಂದರೆ ಹೆಲ್ತ್ ಬಗ್ಗೆ ಆಗಿರ್ಬೋದು ಅಥವಾ ನಾವು ದಿನನಿತ್ಯ ನಮ್ಮ ರೊಟೀನ್ಸ್ ಆಗಿರ್ಬೋದು, ದಿನನಿತ್ಯ ರೊಟೀನ್ಸ್ ಎಲ್ಲ ಆಗಿರ್ಬೋದು, ಈ ಪ್ರತಿಯೊಂದು ನಾನು ವ್ಲಾಗ್ಸು ನೋಡ್ತಾನೆ ನಾನು ಕಲ್ತಿದ್ದೀನಿ. ನಾನು ಇಷ್ಟೊಂದು ಪೇಷನ್ಸ್ಫುಲ್ಲಾಗಿ ಇದ್ದೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣನೇ ವೈಷ್ಣವಿ ಮ್ಯಾಮ್ ಅವರು. ನಾನು ಅವರೊಂದು ದೊಡ್ಡ ಅಭಿಮಾನಿ ಅಂತ ಹೇಳೋದಕ್ಕಿಂತ ಒಂದು ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅಭಿಮಾನಿ ಅನ್ನೋಕ್ಕಿಂತ ಒಂದು ದೊಡ್ಡ ಅವ್ರನ್ನ ಒಂದು ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಯಾಕಂದರೆ ಡೈಲಿ ಮೆಡಿಟೇಷನ್ಸ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಯಾಕಂದರೆ ನಾನು ಹೇಳಬೇಕು ಅಂದರೆ ನಾನೇನು ಮುಚ್ಚಿಟ್ಕೊಳೋದು ಏನೂ ಇಲ್ಲ. ಎಲ್ಲ ಓಪನ್ ಹೇಳ್ತೀನಿ. ನಾನು ಒಳಗೊಂದು ಹೊರಗೊಂದು ಆ ಥರ ಏನಿಲ್ಲ. ನಾನು ಏನಿದ್ರು ಡೈರೆಕ್ಟಾಗಿ ಹೇಳೋ ಮಾತೇ ನಂದು. ಓಕೆನಾ, ನಾನು ಡೈರೆಕ್ಟಾಗಿ ಹೇಳೋ ಮಾತೇ ನಂದು. ಸೊ ಫ್ರೆಂಡ್ಶಿಪ್ ಅಂದರೆ ಹೇಗಿರಬೇಕು ಅಂದರೆ ವೈಷ್ಣವಿ ಅವ್ರು ನೋಡಿ ಕಲ್ತ್ಕೊಬೇಕಾಗತ್ತೆ. ಯಾಕಂದರೆ ನಾನು ಫ್ರೆಂಡ್ಸ್ ಅಂದರೆ ಅಥವಾ ಫ್ರೆಂಡ್ಸ್ ಹೇಗಿರಬೇಕು, ಯಾವ ಥರ ಅವರೊಂದು ಫ್ರೆಂಡ್ಸ್ ರಿಲೇಟೆಡ್ ಆಗಿರ್ಬೋದು ಅಥವಾ ಇನ್ಫ್ಯಾಕ್ಟ್ ಅವರು ಕೂಡ ನನಗೊಂದು ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ. ಬೆಸ್ಟ್ ಫ್ರೆಂಡ್ಸ್ ಅಂದರೆ ವೈಷ್ಣವಿ ಮ್ಯಾಮ್ ಥರನೇ ಇರಬೇಕು. ಅನ್ನೋದಕ್ಕಿಂತ ಫ್ರೆಂಡ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಭಿಮಾನಿ ಅನ್ನೋದಕ್ಕಿಂತ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತು ನಾನು ಇಷ್ಟು ಚೇಂಜಸ್ ಆಗಿದ್ದೀನಿ. ಆ್ಯಂಡ್ ನನ್ನ ಡೈಲಿ ರೊಟೀನ್ಸ್ ಆಗಿರ್ಬೋದು ಅಥವಾ ನಾನು ಡೈಲಿ ರೊಟೀನ್ಸು ಮತ್ತು ನಾನು ಪ್ರತಿಯೊಂದು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ನಾನು ಡೈಲಿ ರೊಟೀನ್ಸು ಅಥವಾ ನಾನು ಹೋಲ್ ಡೇ ನನ್ನ ಲೈಫ್ ಬಗ್ಗೆ ನೀವು ಹೇಳಬೇಕು ಅಂದರೆ ಆಲ್ಮೋಸ್ಟ್ ನಾನೊಂದು 50-60% ನಾನು ಕಲ್ತಿರೋದು ವೈಷ್ಣವಿ ಫ್ರೆಂಡಿಂದಾನೆ ಅಂತಲೇ ಹೇಳ್ಬೋದು. ನನಗೆ ಮುಚ್ಚಿಟ್ಕೊಂಡು ಏನೂ ಪ್ರಯೋಜನ. ಯಾಕೆಂದ್ರೆ ನನ್ನ ಹೊರಗೊಂದು ಏನೂ ಇಲ್ಲ. ಏನೇ ಇದು ಡೈರೆಕ್ಟಾಗಿ ಹೇಳೋದು. ಏಕೆಂದರೆ ಫ್ರೆಂಡ್ಶಿಪ್ ಅಂದರೆ ಫ್ರೆಂಡ್ಸ್ ರಿಲೇಟೆಡ್ ಹೇಗಿರಬೇಕು, ಫ್ರೆಂಡ್ಸ್ ಮಧ್ಯೆ ಇರೋವಾಗ ಹೇಗೆ ಮಾತಾಡಬೇಕು, ಅವ್ರ ಜೊತೆ ಇರೋವಾಗ ಅವರು ಫ್ರೆಂಡ್ಸ್ ನಾವು ಹೇಗೆ, ಆ್ಯಂಡ್ ರಿಲೇಟೆಡ್ ಒಂದು ಫ್ಯಾಮ್ಲಿ ಬಗ್ಗೆ ಆಗಿರ್ಬೋದು ಅಥವಾ ನಮ್ಮ ಹೆಲ್ತ್ ರಿಲೇಟೆಡ್ ಬಗ್ಗೆ ಆಗಿರ್ಬೋದು ಅಥವಾ ಇನ್ನೂ ಏನಾದರೂ ಬೇರೆ ಎಕ್ಸೆಟ್ರಾ ಆಗಿರ್ಬೋದು. ಸೊ ಇದನ್ನೆಲ್ಲ ನಾನು ಆಲ್ಮೋಸ್ಟ್ ಕಲ್ತಿರೋದು ಅವರು ವ್ಲಾಗ್ಸ್ ನೋಡಾಗಿರ್ಬೋದು
ಅಥವಾ ಅವ್ರದ್ದೊಂದು ಒಳ್ಳೊಳ್ಳೆ ವಿಷಯ ತಿಳ್ಕೊಂಡು ನಾನು ಇವತ್ತು ಇಷ್ಟೊಂದು ತುಂಬ ಚೇಂಜಸ್ ಆಗಿ ನಾನು ಇಷ್ಟೊಂದು ಕೇಪಬಲ್ ಆಗಿ ಮಾತಾಡಬೇಕು ಅಂದರೆ ಇಷ್ಟು ಕೇಪಬಲ್ ಆಗಿ ಇಷ್ಟೊಂದು ತಾಳ್ಮೆಯಿಂದ ಮಾತಾಡಬೇಕು ಕಾರಣ ಅಂದರೆ ಕೂಡ ವೈಷ್ಣವಿ ಮ್ಯಾಮನೇ ಕಾರಣ. ವೈಷ್ಣವಿ ಫ್ರೆಂಡ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅದು ಒಂದು ಚಿಕ್ಕ ಮಾತು ಅಂತಲೇ ಹೇಳ್ಬೋದು. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಒಂದು ಸಣ್ಣ ಮಾತು ಅಂತ ಹೇಳ್ಬೋದು. ಈ ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ಅಷ್ಟೇ ವೈಷ್ಣವಿ ಮ್ಯಾಮ್ ಈ ವಿಡಿಯೋ ಖಂಡಿತ ನೋಡ್ತಿರ್ತಾರೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ನಾನು ಒಂದು ಅಮೆಝಾನಿಂದ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೀನಿ. ಇದು ಬಂದು ಒಂದು ಸೆಕೆಂಡ್, ಇದು ಬಂದು ಇದು ಬಂದು ಕಾಣಿಸ್ತೀಯ, ಇದು ಬಂದು ಹಿಮಾಲಯ. ಇದು ಬಂದು ಹಿಮಾಲಯ ಕಾಣಿಸ್ತಿದ್ದಿಲ್ಲ, ಇದಿನ್ನೂ ಅನ್ಬಾಕ್ಸ್ ಮಾಡಿಲ್ಲ. ಹಿಮಾಲಯ ಫೇಸ್ ವಾಶ್ ವಿತ್ ಆರ್ಗ್ಯಾನಿಕ್. ಇದು ನಾನು ಹಿಮಾಲಯ ಫೇಸ್ ವಾಶ್ ಇದನ್ನು ಅನ್ಬಾಕ್ಸ್ ಮಾಡಿಲ್ಲ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಇದು ಒಂದು ಅನ್ಬಾಕ್ಸ್ ಮಾಡಿ ಇದು ಹೇಗೆ ಅಂತ ನಾನು ಹೇಳ್ತೀನಿ. ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್. ಇದು ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ಟ್ಯಾಗ್ ಮಾಡಿರ್ತೀನಿ. ಸೊ ಇದು ಹೋಗ್ಬಿಟ್ಟು ಅಮೆಝಾನಲ್ಲಿ ಬೇಕಂದರೆ ಏನಾದರೂ ಬೇಕು ಅಂದರೆ ಶಾಪಿಂಗ್ ಹಿಮಾಲಯ ಫೇಸ್ ವಾಶ್ ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಇದು. ಸೊ ಟ್ಯಾಗ್ ಮಾಡಿದ್ವಿ. ಅಮೆಝಾನ್ ಮನಲ್ಲಿ 25-30% ಡಿಸ್ಕೌಂಟಲ್ಲಿದೆ. ಓಕೆನಾ, 25-30% ಡಿಸ್ಕೌಂಟಲ್ಲಿದೆ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅನ್ಬಾಕ್ಸ್ ಮಾಡಿ ನಾನು ಇದ್ರ ಬಗ್ಗೆ ಹೇಳ್ತೀನಿ ಹೇಗೆ ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನನ್ನ ವೀಡಿಯೋಸ್ಗೆ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನೇ. ನಾನೊಂದು ಹೇಳಬೇಕು ಅಂದರೆ ಈ ಒಂದು ಚಿಕ್ಕ ವಿಡಿಯೋ ಆಗಿರ್ಬೋದು, ಬಟ್ ಈ ವಿಡಿಯೋ ಮಾಡೋದಕ್ಕೆ ಮುಖ್ಯ ಕಾರಣವೇ ನಾನು ಏನೇ ಒಂದು ಮಾತಾಡಿದ್ರೂ ಕೂಡ ಪ್ರತಿಯೊಂದು ಮಾತಾಡೋದು ಕೂಡ ನಾನು ಬರೀ ಸುಮ್ಮನೆ ಒಂದು ಬಾಯಿ ಮಾತು ಕೇಳ್ತಾ ಇಲ್ಲ ಫ್ರೆಂಡ್ ಅಂತ. ಬರೀ ನಾನು ಏನೇ ಹೇಳಿದ್ರು ನಾನು ಮನಸಾರೆ ಹೇಳೋ ಮಾತುಗಳು. ಸುಮ್ಮನೆ ಒಂದು ಬಾಯಿ ಮಾತಿಗೆ ನಾನು ಸುಮ್ಮನೆ ಒಂದು ಲೈಕ್ಸ್ ತೊಗೊಳಕ್ಕೆ ಅಥವಾ ವ್ಯೂಸು ತೊಗೊಳಕ್ಕೆ, ಸಬ್ಸ್ಕ್ರೈಬರ್ಸ್ ಬರೋದಕ್ಕೆ ಅಷ್ಟಕ್ಕೆ ಮಾತ್ರ ನಾನು ಈ ವಿಡಿಯೋ ಮಾಡ್ತಿಲ್ಲ. ನಾನು ಏನೇ ಒಂದು ವಿಡಿಯೋ ಬ್ಲಾಗ್ ಮಾಡಿರಲಿ ಅಥವಾ ವಿಡಿಯೋ ಮಾಡಿರಲಿ ಮತ್ತೊಂದು ಶಾರ್ಟ್ ವೀಡಿಯೋಸ್ ಮಾಡಿರಲಿ, ನಾನು ಏನೇ ಒಂದು ಖುಷಿಯಿಂದ ಮಾಡ್ತೀನಿ ಅಥವಾ ನನ್ನ ಮನಸಾರೆ ಮಾಡ್ತೀನಿ. ಅದು ನಾನು ಸುಮ್ಮನೆ ಒಂದು ವ್ಲಾಗ್ ಮಾಡಿಬಿಟ್ಟು ಒಂದು ವ್ಯೂಸ್ಗೋಸ್ಕರ ಅಥವಾ ಲೈಕ್ಗೋಸ್ಕರ ಕಾಮೆಂಟ್ಸ್ಗೋಸ್ಕರ ಇದಕ್ಕೋಸ್ಕರ ಮಾಡೋಕ್ಕೋಗಲ್ಲ. ನಾನು ಏನೇ ಆಗಲಿ ಪ್ರತಿಯೊಂದು ನನ್ನ ಲೈಫಲ್ಲಿ ಕೂಡ ಅಷ್ಟೇ. ಇವಾಗ ನಾನು ಇಷ್ಟೊಂದು ತುಂಬ ಚೇಂಜಸ್ ಆಗಿದೆ, ನನ್ನ ಲೈಫಲ್ಲಿ ತುಂಬ ಬದಲಾವಣೆ ಆಗಿದೆ ಅಂದರೆ ಅದು ಮುಖ್ಯ ಕಾರಣನೇ ಅವ್ರಿಗೆ ವೈಷ್ಣವಿ ಫ್ರೆಂಡ್ ಅವ್ರಿಗೆ ಥ್ಯಾಂಕ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಹೇಗೆ ಅಂತ. ಇದು ಬಂದು ಅಮೆಝಾನ್ ಮತ್ತು ನಾಯ್ಕಾ ಮತ್ತು ಮಾಮಾ ಅರ್ತ್ ಆ್ಯಪ್ ಮತ್ತು ವೆಬ್ಸೈಟಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಸೊ ನೀವು ಅಮೆಝಾನ್ 25-30% ಡಿಸ್ಕೌಂಟಲ್ಲಿದೆ. ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಹೋಗ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಇಲ್ಲಿ ಬಾಯ್.